ನಮಸ್ಕಾರ ಎಲ್ರಿಗೂ. ಒಂದು ಗಾದೆ ಇದೆ, ಕಣ್ಣಿದ್ರೆ ಕನ್ಗಿರಿ ನೋಡು, ಕಾಲಿದ್ರೆ ಹಂಪಿ ನೋಡು, ಪುಣ್ಯ ಮಾಡಿದರೆ ಈ ಭೂ ಕೈಲಾಸಪುರ ನೋಡು ಅಂತ. ಅದೇ ಥರ ನಾವು ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮ ಗಾಡಿ ಮಾಡಿಫಿಕೇಷನ್ ಆದಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ಫಸ್ಟ್ ಇದ್ದಿದ್ದೇನೆ ಹಂಪಿ ಸೀರೀಸ್ ಮಾಡಬೇಕು ಅಂತ. ಬಟ್ ಆಗ ಕಾಲ ಕೂಡಿ ಬಂದಿರಲಿಲ್ಲ, ಈಗ ಆ ಕಾಲ ಕೂಡಿ ಬಂದಿದೆ. ಆಮೇಲೆ ಇದು ನಮಗೆ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಎಕ್ಸೈಟೆಡ್ ಸೀರೀಸ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೂ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ತುಂಬ ಜನ ಕೇಳ್ತಿದ್ರು ನಿಮ್ಮ ಪ್ಯಾಕಿಂಗ್ ಮತ್ತು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ. ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಂ, ಕ್ಲೀನ್ ಮಾಡೋಕ್ಕೆ ಬ್ರಷ್ ಇದೆಯಲ್ಲ ಒಂಥರದ್ದು ನಿನ್ನ ಹತ್ರ? ಸ್ಪಾಂಜ್ ಬ್ರಷ್. ಹಾಂ, ಇದ್ರೊಳಗೆ ಎಲ್ಲ ಇಟ್ಕೊಂಡ್ಬಿಡೋದು. ಇಡ್ಸುತ್ತೆ ಇವೆಲ್ಲ ಚಿಕ್ಕವೆಲ್ಲ. ಒಂದು ಹಿಡಿಯಲ್ಲ ಅದು. ಒಂದು ಕಗಲ ಗೊತ್ತು, ದೊಡ್ಡದು ಕೊಂದು ಹಾಕೊಳ್ಳ ಅಂತ. ದೊಡ್ಡದು ಬಂದು ಹಾಕೋ ಅಲ್ವಾ? ಯಾಕಂದ್ರೆ ಇದು ಈ ಸೊಪ್ಪಿಗೊಂದು, ಈ ಸೊಪ್ಪಿಗೊಂದು, ಅದು ಇದು ಇದು ಅದು. ಹಾಕಿಲ್ಲ ಹುಳ್ಳಿಕಾಯಿ ಅವೆ ಎಡ್ಜೆಲ್ಲ ಮುರಿದಿಟ್ಕೊಂಡಿದ್ರೆ ಆಗಿರೋದು. ಬೇಡ, ಏನಕ್ಕೆ ಮುರಿದಿಟ್ಕೊಂಡೆ? ಯಾವುದೋ ಒಂದು ಏನು ಸುಂದಿಗೆ ಏನು ಇಡಲ್ಲ, ಅದು ಇಡ್ತೀನಿ ಫುಲ್ ಕೈಗಿಟ್ಟು. ಅಳ್ಳಾಡಲ್ವ ಅವಾಗ? ಇಲ್ಲ, ಇವು ಅಳ್ಳಾಡಲ್ಲ ಪಚ್ಚಿ, ಒಂದಕ್ಕೊಂದು ಇಂಟರ್ಲಾಕ್ ಆಗುತ್ತೆ. ಇದು ಇದರಲ್ಲಿ ಎರಡು ಬಾಕ್ಸ್ ಕೊರುತ್ತೆ ನೋಡ್ರಿ. ಇದು ಇಂಟರ್ಲಾಕು, ಇದು ಇಂಟರ್ಲಾಕ್.
ಆನ್ ಮಾಡ್ರಿ. ಇದಕ್ಕೆ ಹೋಗಲ್ಲ, ಒಂದು ಬಾಕ್ಸು ಅದಕ್ಕೆ ಹೋಗಲ್ಲ. ತಡಿ ನೀ ದೊಡ್ಡವು ಕೊಟ್ಬಿಡ ನೀ ಫಸ್ಟು. ತರಕಾರಿ ಕೆಳಗಿಟ್ಬಿಡ್ಲಾ? ಹೋಗ್ಬಿಟ್ಟಿದೆ ಅದು ಬೇರೆ. ಬೆಳಗ್ಗೆ ಹೊಡಿಯೋಣ. ಬೆಳಿಗ್ಗೆ ಹೊಡೆದಾಯ್ತು ಕೂಡ 2 ನಿಮಿಷ ಹಾಕ್ಕೊಂತೀನಿ. ಹೌದಾ? ನೀರು ಇಸೋದೆ. ಹಾಂ, ಇದಾಗಲ್ಲ. ಸುಜುಕ್ ಕಮ್ಮಿ ಸಿಗುತ್ತೆ ಅಂತ ತೊಗೊಬೋದು ಅನ್ನೋದು ಬಿಟ್ಟರೆ ಏಲೆಕ್ಸು ಅವಾಗಿಂದ ಅನ್ಕೊಂಡಂತ ಎಮೋಷನ್ ಆಗಿದೆ. ತಿಮ್ಲಾಪುರ ದೇವಸ್ಥಾನ ಇದೆಯಲ್ಲ? ಸ್ವಾಮಿ ದೇವಸ್ಥಾನ ಅಲ್ಲೇ ಹೋಯ್ತಲ್ಲ, ಇಲ್ಲಣ್ಣ? ಹಾ. ಅಲ್ಲೇ ಹೋಯ್ತು. ಈಗ ಸ್ಟ್ರೇಟ್ ಆಗಿ ಹೋಗ್ತೀರಾ, ಅಣ್ಣ ಹೋಗಿ ಅಲ್ಲೇ ಪಕ್ಕಕ್ಕೆ ಇರೋದು ಅದು. ರೋಡ್ಗೆ ಕಾಣತ್ತಾ? ಹೋಗ್ತೀರಾ ತಿಮ್ಲಾಪುರ ಒಳಗೆ, ಹಾ ಒಳಗಡೆ ಊರ ಕೇಳ್ರಿ, ಅಲ್ಲಿ ಒಂದ್ ದಾರಿ ಐತಿ, ಮಣ್ಣಿನ ದಾರಿ. ಹಾ. ಆ ಊರಿಗೆ ಲಕ್ಷ್ಮೀ ದೇವಸ್ಥಾನ. ಯಾವ ಊರು ನಿಮ್ದು? ಅಣ್ಣ ತುಮಕೂರು. ತುಮಕೂರು. ತುಮಕೂರ? ಅಲ್ಲೇ ಇದೆ ನೋಡ್ರಿ. ಇಲ್ಲ ಆರ್ಚ್ ಒಳಗೆ ಬರಂಗಿಲ್ವಾ? ಅಲ್ಲ ಆರ್ಚ್ ಒಳಗ್ ಬಂದ್ವಲ್ಲ ಮೇಡಮ್, ಇವಾಗ ನೀವು ವೆಲ್ಕಮ್ ಮೇನ್ ರೋಡ್ ಮೇನ್ ರೋಡ್ ಬಂದ್ಬಿಟ್ಟಿರಿ, ಅದಲ್ಲ. ಅಲ್ಲೇ ಕೆಳಗಡೆ ಒಳಗಡೆ ಹೋಗ್ಬೋದು ನೋಡ್ರಿ. ಹೌದು, ಒಟ್ಟಾರೆ ಮೇನ್ ರೋಡ್ ಹಿಂದಕ್ಕೆ ಹೋಗ್ಬೇಕಾ? ಊರೊಳಗೆ ಬೈಪಾಸ್ ಹಿಂಗೆ ಹೋಗುತ್ತೆ, ಕೆಳಗೊಂದು ದಾರಿ ಇತ್ತು, ಆ ದಾರಿಗೆ ಕೆಳಗೆ ಹೋಗೋದು, ಅದೇ ತಿಮ್ಲಾಪುರ. ಅದೇ ಹೌದು. ಅಲ್ಲ ತಿಮ್ಲಾಪುರದಲ್ಲಿ ಕೇಳ್ರಿ, ಒಳಗಡೆ ಹೋಗ್ತಾ ಬ್ರಿಡ್ಜ್ ಆಯ್ತಾ, ಮೇಲೆ ಹೋಗ್ಬೇಡ್ರಿ, ತೆಳಗ್ ಹೋಗ್ರಿ, ಅಲ್ಲಿ ಹೋಗಿ ಕೇಳ್ರಿ ಕೃಷ್ಣನ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕಂತ ಕೇಳ್ರಿ, ಅವ್ರೇ ಹೇಳ್ತಾರೆ. ಹೌದಾ? ಓಕೆ. ಅದೇ ತಿಮ್ಲಾಪುರ, ಅಲ್ಲೇ ಇರೋದು. ಹೌದಾ? ಸರಿ ಅಣ್ಣ. ಬಟ್ ಕಿಲೋಮೀಟರ್ ಮುಂದೆ ಬಂದ್ಬಿಟ್ರಿ ನೀವು. ಅಣ್ಣ ಅದು ಗೂಗಲ್ ಮ್ಯಾಪ್ ಇಲ್ಲಿ ಹಿಂಗೆ ಕರ್ಕೊಂಡ್ಬಿಟ್ಟಿದೆ ಅದಕ್ಕೆ. ಸರಿ, ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ಸ್ ಅಣ್ಣ. ತಳಗೊಂದು ರೋಡ್ ಹಾಕತ್ತೆ, ತಳಗ ಒಂದು ರೋಡ್ ಬರ್ತೈತೆ, ಹಾ ಹಂಗ ಹೋಗ್ಬೇಕು, ಸ್ಟ್ರೇಟ್ ಹೋಗ್ಬೇಕು. ಅಲ್ಲಿ ಊರ ಒಳಗೆ ಕೇಳಿ, ಒಳಗೆ ಬರ್ರಿ. ನೋಡಿದೀಯಾ? ಸೂಪರ್.
ಅಕ್ಕ ದೇವಸ್ಥಾನ ಹೋಗುತ್ತಾ ಇದು? ನೀವೀಗ ಏನು 2 ದೇವಸ್ಥಾನ ನೋಡ್ತಿರೋ ಈ ವಿಡಿಯೋದಲ್ಲಿ, ಅದು ಒಂದು ದೇವಸ್ಥಾನ ಬಂದು ಶಿವನ ದೇವಸ್ಥಾನ ಮತ್ತು ಇನ್ನೊಂದು ಗೋಪಾಲ ಸ್ವಾಮಿ ದೇವಸ್ಥಾನ. ಈ 2 ಅದ್ಭುತವಾದಂಥ ದೇವಸ್ಥಾನಗಳಿರೋದು ತಿಮ್ಲಾಪುರದಲ್ಲಿ. ಈ ತಿಮ್ಲಾಪುರ ಎಲ್ಲಿ ಬರುತ್ತೆ ಅಂದರೆ ಹಂಪಿಗೆ ಹೋಗುವಾಗ ಆನ್ ದ ವೇ ಬರುತ್ತೆ. ಹೈವೇಯಿಂದ ಒಂದು 3-4 ಕಿಲೋಮೀಟರ್ ಒಳಗೆ ಬಂದರೆ ಇದು ಸಖತ್ತಾಗಿರೋಂಥ 2 ದೇವಸ್ಥಾನ ಸಿಗುತ್ತೆ. ಇದು ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ದೇವಸ್ಥಾನಗಳೇ. ಬಟ್ ಏನು ಹಂಪಿ ಆರ್ಕಿಟೆಕ್ಚರ್ ಇದೆಯೋ ಸಿಮಿಲರ್ ಆರ್ಕಿಟೆಕ್ಚರ್ ಇಲ್ಲಿ ಕೂಡ ಇದೆ. ಯಾಕಂದರೆ ಇದನ್ನು ಬಿಲ್ಡ್ ಮಾಡಿರೋದು ಕೂಡ ವಿಜಯನಗರ ಸಾಮ್ರಾಜ್ಯದವರೇ. ಹಾಗಾಗಿ ಸಿಮಿಲರ್ ಆರ್ಕಿಟೆಕ್ಚರ್ ಇದೆ. ಲೆಸ್ ಕ್ರೌಡ್ ಇದೆ, ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿದೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಹಂಪಿಗೆ ಎಲ್ಲರೂ ಹೋಗ್ತೀವಿ, ಆನ್ ದ ವೇ ಹಂಪಿ ಟೂರ್ನ ಯಾರು ಪ್ಲ್ಯಾನ್ ಮಾಡ್ತಿರ್ತೀರೋ ಆನ್ ದ ವೇ ಹೋಗ್ಬೇಕಾದ್ರೆ ಈ ತಿಮ್ಲಾಪುರನ ಮಿಸ್ ಮಾಡ್ದಂಗೆ ಒಂದು ಸಲ ನೋಡ್ಕೊಂಡು ಹೋಗಿ. ಜಸ್ಟ್ ಶಿವನ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಕೂಡ ಇದೆ. ಆ ಕಲ್ಯಾಣಿನೂ ಮಿಸ್ ಮಾಡದೆ ನೋಡಿ. ಅಲ್ಲಿ ಅದ್ರ ಮುಂದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ನೀವು ಈ ಸೈಡ್ ಬಂದರೆ ಇಲ್ಲೊಂದು ಚಿಕ್ಕದೊಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ. ಎಲ್ಲದನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ನೀವು ಹಂಪಿ ಟ್ರಿಪ್ಪಲ್ಲಿ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ಹೊಸಪೇಟೆ ಬಳಿ ಇರುವ ಒಂದು ಸುಂದರ ಹಾಗೂ ಐತಿಹಾಸಿಕ ದೇವಾಲಯವಾಗಿದೆ. ಇದು ವಿಶ್ವಪ್ರಸಿದ್ಧಿ ಹಂಪಿಯಿಂದ ಸುಮಾರು 48 ಕಿಲೋಮೀಟರ್ ಮತ್ತು ಹೊಸಪೇಟೆಯಿಂದ 28 ಕಿಲೋಮೀಟರ್ ದೂರದಲ್ಲಿರುವ ತಿಮ್ಲಾಪುರ ಎಂಬ ಹಳ್ಳಿಯ ಹೊರವಲಯದಲ್ಲಿದೆ. ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಯಿತು. ವಿಜಯನಗರದ ಪ್ರಭಾವಿ ಮಂತ್ರಿ, ಸಂಗೀತ ವಿದ್ವಾಂಸ ಹಾಗೂ ಪಾಳೆಗಾರರಾಗಿದ್ದ ರಾಮಪ್ಪಯ್ಯ ಅವರು ತಮ್ಮ ತಂದೆ ತಾಯಿಯ ಪುಣ್ಯಸ್ಮರಣೆಗಾಗಿ ಮತ್ತು ಪುಣ್ಯ ಪ್ರಾಪ್ತಿಗಾಗಿ ಈ ಗೋಪಾಲಕೃಷ್ಣ ಮತ್ತು ಶಿವನ ದೇವಾಲಯವನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಹಂಪಿಯ ಬೃಹತ್ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಸರಿಸಮಾನವಾದ ಕಲಾತ್ಮಕತೆಯನ್ನು ಇಲ್ಲಿನ ಕಲ್ಲಿನ ಕೆತ್ತನೆಗಳು, ಗರ್ಭಗುಡಿ, ಕಂಬಗಳು ಮತ್ತು ಆಕರ್ಷಕವಾದ ಮಂಟಪಗಳಲ್ಲಿ ಕಾಣಬಹುದು. ಶ್ರೀ ಗೋಪಾಲಕೃಷ್ಣ ದೇವಾಲಯದ ಜೊತೆಗೆ ಅತ್ಯಂತ ಸುಂದರವಾದ ಮತ್ತು ಪ್ರಾಚೀನವಾದ ಶಿವ ದೇವಾಲಯವೂ ಇದೆ. ಇದು ಕೂಡ ಹಂಪಿಯ ಗುಪ್ತ ಅಥವಾ ಹೆಚ್ಚು ಪರಿಚಯವಿಲ್ಲದ ಸ್ಮಾರಕಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವನ್ನೂ ಕೂಡ ರಾಮಪ್ಪಯ್ಯ ಅವರು ನಿರ್ಮಿಸಿದರು. ಅವರು ಈ ಪ್ರದೇಶವನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸಿ ಶೈವ ಮತ್ತು ವೈಷ್ಣವ ಪಂಥಗಳೆರಡಕ್ಕೂ ಸೇರಿದ ದೇವಾಲಯಗಳನ್ನು ನಿರ್ಮಿಸಿದರು.
ದೇವಾಲಯವು ಸರಳವಾದ ಗರ್ಭಗುಡಿಯನ್ನು ಹೊಂದಿದ್ದು ಅದಕ್ಕೆ ಹೊಂದಿಕೊಂಡಂತೆ ಅತ್ಯಂತ ಆಕರ್ಷಕವಾದ ಮತ್ತು ಕಲಾತ್ಮಕ ಕೆತ್ತನೆಗಳಿರುವ ಮಂಟಪಗಳನ್ನು ಹೊಂದಿದೆ. ಇಲ್ಲಿನ ಮಂಟಪದ ಕಂಬಗಳ ಮೇಲೆ ಪೌರಾಣಿಕ ವ್ಯಕ್ತಿಗಳು, ಕಾಲ್ಪನಿಕ ಪ್ರಾಣಿಗಳು ಹಾಗೂ ಶೈವ ಸಂಪ್ರದಾಯದ ದೇವತೆಗಳ ಚಿತ್ರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಹೊರಗಿನ ಗೋಡೆಗಳ ಮೇಲೆ ಕುಂಭಪಂಜರ ಮತ್ತು ಇತರ ಅಲಂಕಾರಿಕ ವಿನ್ಯಾಸಗಳಿವೆ. ಒಂದೇ ಪ್ರದೇಶದಲ್ಲಿ ವೈಷ್ಣವ ಮತ್ತು ಶಿವ ದೇವಾಲಯಗಳನ್ನು ಅಕ್ಕಪಕ್ಕದಲ್ಲಿ ನಿರ್ಮಿಸಿರುವುದು ಅಂದಿನ ಕಾಲದ ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಈ ದೇವಸ್ಥಾನ ನೀವು ಏನು ವಿಡಿಯೋದಲ್ಲಿ ನೋಡ್ತಿದ್ದೀರೋ ಈ ದೇವಸ್ಥಾನ ತಿಮ್ಲಾಪುರದಲ್ಲಿರೋಂಥ ಶಿವನ ದೇವಸ್ಥಾನ. ಮುಂದೆ ಆ ದೇವಸ್ಥಾನ ಏನು ನೋಡಿದ್ರು ಅದು ಬಂದುಬಿಟ್ಟು ಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ಸದ್ಯಕ್ಕೆ ಪೂಜೆ ಮಾಡ್ತಾ ಇಲ್ಲ, ಯಾಕಂದರೆ ಇಲ್ಲಿನ ಶಿವನ ವಿಗ್ರಹನ ಭಿನ್ನ ಮಾಡಿದಾರಂತೆ. ವೆರಿ ರೀಸೆಂಟಾಗಿ ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ಜನ ಈ ದೇವಸ್ಥಾನಕ್ಕೆ ನೈಟ್ ನುಗ್ಗಿ ಏನು ವಿಗ್ರಹ ಇದೆ ಅದ್ರ ಕೆಳಗಡೆ ಚಿನ್ನ ಅಥವಾ ಏನಾದರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಒಡೆದು ಕೆಳಗೆ ಬಗ್ದು ನೋಡಿದಾರಂತೆ. ಅದಕ್ಕೆ ದೇವ್ರ ವಿಗ್ರಹ ಭಿನ್ನ ಆಗಿ ಇಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇವಾಗ ನಾನು ಏನು ಅನ್ಕೋತಿದ್ದೀನಿ ಅಂತಂದರೆ, ನಾವು ದೇವ್ರನ್ನೇ ಆ ಥರ ಮಾಡ್ತೀವಿ ಅಂತಂದರೆ ನಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಯಾರು ಯಾವತ್ತೂ ಅಂಥ ಕೆಲಸ ಮಾಡಬಾರ್ದು. ನಾವು ಬಂದ್ವಾ ಓದ್ವಾ ನೋಡಿದ್ವಾ ಬಂದ್ವಾ ಅಷ್ಟೇ ಇರಬೇಕು. ಅದು ಬಿಟ್ಟು ಈ ಥರ ಮಾಡೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವತ್ತೋ ಒಂದಿನ ಅಫ್ಕೋರ್ಸ್ ರಿಗ್ರೆಟ್ ಆಗೇ ಆಗುತ್ತೆ ನಾವು ಹಿಂಗೆ ಮಾಡಿದ್ವಿ ಅಂತ. ಅದ್ರ ಬದಲಿಗೆ ಅದನ್ನು ಮಾಡ್ದಲೇ ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆಕೆ ಏನಕ್ಕೆ ಫ್ರಿಜ್ ತೆಗಿತಿದ್ಯಾ ಅಂತ ಹೇಳೋ. ಊಟ ಏನು ಊಟಕ್ಕೆ ರೆಡಿ ಮಾಡಿದ್ಯಾ ಅಂತಲೂ ಹೇಳು. ಹಾಂ, ಚಿಯಾ ಪುಡ್ಡಿಂಗ್ ಇದ್ರ ಮೇಲೆ ಇಡು. ಒಂದು ಸ್ಪೂನ್ ಹಾಕು ಒಳಗೋಗಲ್ಲ. ಸಾಕು ಸಾಕು ಸಾಕು. ಚೆನ್ನಾಗಿದೆಯಾ? ಚಿಯಾ ಸೀಡ್ಸ್ ಇದಾಗಿಲ್ಲ ಅಂತಲ್ವ, ಜಾಸ್ತಿ ನೀರು ಹಾಕಿದ್ರೆ ಆಗಿರೋದು. ಚಿಯಾ ಸೀಡ್ಸ್ ಆಕ್ಚುಲಿ ಏನಾಗಬೇಕು ಅಂತ ನೆನಿಬೇಕು. ನಮ್ದು ರಂಗಲ್ಲ ನೋಡು, ನಿಮ್ದು ಗಟ್ಟಿ ಆಯ್ತು ಅನ್ಸುತ್ತೆ. ಅಲ್ಲ ಸ್ವಲ್ಪ ಹಾಲು ಹಾಕ್ಬೇಕಿತ್ತ. ಚೆನ್ನಾದ್ಯಾ? ಏನೇನು ಹಾಕಿದ್ಯಾ ಇದಕ್ಕೆ? ಚಿಯಾ ಸೀಡ್ಸ್ ಕಳೆದಿದೆಯಾ ತಕ್ಕೋಬೇಕು ಕ್ಲೀನಾಗೆ. ಹಾಕಿದ್ ಬ್ಲೂಬೆರಿ ಮತ್ತೆ ಸೀಡ್ಸ್ ಅಲ್ವಾ ಎರಡು. ಮಲ್ಬೆರಿ. ಮಲ್ಬೆರಿ ಏನು ಕೊಡ್ಬಿಡ. ನಿಂದೊಂದು ಸ್ಪೂನ್ ಕೊಡು ನೋಡ್ತೀನಿ. ಎರಡು ಸೇಮೆ
ಏನಿಲ್ಲ, ಹ್ಮ್ ನಾನು ಸ್ವಲ್ಪ ತೆಳ್ಳಗಾಗಿದೆ. ನಾವು ಅನ್ಕೊಂತೀವಿ ನೋಡು ಇಷ್ಟು ಸಾಕಾಗತ್ತ ಊಟ ಅಂತ, ಇಲ್ಲ ತಿಂಡಿ ಎನಿಥಿಂಗ್. ಅಲ್ವಾ, ನಾನು ನೋಡಿ ಇಷ್ಟೇ ನಂಗೆ ಇಷ್ಟೇ ಊಟ ಸಾಕ ಆ ಥರ ಅನಿಸ್ತಿತ್ತು. ಇಷ್ಟನಿಗೆ ಎಷ್ಟೊಂದು ಖಾಲಿ ಆಗ್ತಾ ಇಲ್ಲ, ಇನ್ನೂ ಇದೆ ಅನಿಸ್ತೈತೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ತಿನ್ನೋಕ್ಕೆ ಮಾಡ್ಕೊಂಡಿದ್ವಲ್ಲ, ಬೆಳಗ್ಗೆ ತಿನ್ನೋಣ ಅಂದ್ಕೊಂಡಿದ್ದೆ, ನೀನು ಆಚೆ ತಿನ್ನೋಣ ಅಂದ್ಬಿಟ್ಟು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.